ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಇವತ್ತು ವಿಶೇಷವಾಗಿ ಕಜ್ಜಾಯ ಅಥವಾ ಅತ್ರಸ್ ಹೇಗ್ ಮಾಡೋದು ಎಂಬುದನ್ನ ನೋಡೋಣ. ಇದು ನಮ್ಮ ಅಮ್ಮ ಮಾಡಿದ್ದು. ಸೊ ಅಮ್ಮನ ಕೈ ರುಚಿಯಲ್ಲಿ ಕಜ್ಜಾಯ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನಾನು ಇಲ್ಲಿ ಮಾಡ್ತಾ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನೇನ್ ಬೇಕಾಗತ್ತೆ ಅಂತ. ಇವಾಗ ನಾನಿಲ್ಲಿ 6 ಲೋಟದಷ್ಟು ಈ ಲೋಟದಲ್ಲಿ ಅಕ್ಕಿಯನ್ನ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಲೋಟ ಇದು. 6 ಲೋಟದಷ್ಟು ಸೊಸೈಟಿ ಅಕ್ಕಿಯನ್ನೇ ತಗೊಂಡಿದ್ದೀನಿ. ನೀವು ತಿಂಡಿ ಅಕ್ಕಿ ಆದ್ರೂ ಬೇಕಾದ್ರೂ ತಗೋಬಹುದು. ಈ ಅಕ್ಕಿಯನ್ನ ನಾನು ಒಂದು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಂದಾದ್ಮೇಲೆ ಅದನ್ನ ಸ್ವಲ್ಪ ನೀವು ಕಾಟನ್ ಬಟ್ಟೆಯಲ್ಲಿ ಹರಡ್ಕೊಂಡು ಒಣಸ್ಕೋಬೇಕು. ಈ ರೀತಿ ಸ್ವಲ್ಪ ಆ ನೀರಿನ ತೇವಾಂಶವೆಲ್ಲ ಇಲ್ಲಿ ಹೋಗ್ಬೇಕು. ಅದಾದ್ಮೇಲೆ ಆ ಅಕ್ಕಿಯನ್ನ ನೀವು ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೈಸ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲಿ ಆ ಪೌಡ್ರನ್ನ ನೀವು ಜರಡಿ ಇಟ್ಕೋಬೇಕಾಗತ್ತೆ. ಏನಾದ್ರೂ ಜರಿ ಇದ್ರೆ ಅದನ್ನ ತೆಗಿಬೇಕು, ಜರಿ ಸಿಗ್ಬಾರ್ದು. ಹಾಗಾಗಿ ನೀವು ಇಲ್ಲಿ ಜರಡಿ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ನಾನು 3 ಕಪ್ಪಷ್ಟು ಕಾಯಿಯನ್ನ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ, ಅಕ್ಕಿ ತಗೊಂಡ ಲೋಟದಲ್ಲೇ 3 ಲೋಟದಷ್ಟು ಕಾಯಿಯನ್ನ ಇಲ್ಲಿ ತಗೊಂಡು ಗ್ರೈಂಡರ್ಗೆ ಸೇರ್ಕೊಂಡು ರುಬ್ಕೋತೀನಿ. ಇಲ್ಲಿ ನೀವು ರುಬ್ಬುವಾಗ ಯಾವುದೇ ರೀತಿಯ ನೀರನ್ನ ಸೇರಿಸಬಾರ್ದು, ಹಾಗೇನೆ ರುಬ್ಕೋಬೇಕು ಗಟ್ಟಿಯಾಗಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 7 ರಿಂದ 8 ಏಲಕ್ಕಿಯ ಸಿಪ್ಪೆಯನ್ನ ತೆಗೆದು ಅದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ 2 ಟೀ ಸ್ಪೂನ್ ಅಷ್ಟು ಕಾಳ್ಮೆಣಸನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ರುಬ್ಕೊಳ್ಳಿ. ಹಾಗೇನೆ ಎಲ್ಲೂ ನೀರ್ ಸೇರ್ಸಕ್ ಹೋಗ್ಬೇಡಿ, ಗಟ್ಟಿಯಾಗಿಯೇ ನೀವು ರುಬ್ಕೋಬೇಕಾಗತ್ತೆ ಇದನ್ನ. ಇವಾಗ ನೋಡಿ ಆಗಿದೆ. ಇಷ್ಟು ಈ ರೀತಿಯಲ್ಲಿ ನೀವು ರುಬ್ಕೋಬೇಕು. ಇಷ್ಟು ಗಟ್ಟಿಯಾಗಿಯೇ ಇರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ನೀರ್ ಸೇರ್ಸಿಲ್ಲ, ಹಾಗೇನೆ ರುಬ್ಕೊಂಡು ತಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ 1 kg ಅಚ್ಚದ ಬೆಲ್ಲವನ್ನ ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಅಚ್ಚ ಬೆಲ್ಲ ಇಲ್ಲ ಉಂಡಿ ಬೆಲ್ಲ ಆದ್ರೂ ತಗೋಬಹುದು, ಮಾಡ್ಕೋಬಹುದು. 1 kg ಬೆಲ್ಲವನ್ನ ಒಂದು ಬಾಣ್ಲಿಗೆ ಹಾಕೊಂಡು ಅದನ್ನ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಮೆಲ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲೂ ಕೂಡ ನೀರು ಸೇರಿಸ್ಬೇಡಿ, ಹಾಗೇನೆ ಬೆಲ್ಲದ ನೀರಿನ ಅಂಶ ಬಿಡ್ತಾ ಹೋಗ್ಬೇಕು. ಸ್ವಲ್ಪ ಬೆಲ್ಲದ ನೀರಿನ ಅಂಶ ಬಿಟ್ಟಿದೆ, ಇನ್ನೂ ಸ್ವಲ್ಪ ಉಂಡೆ ಇದೆ ಅನ್ನುವಾಗ್ಲೇ ನೀವು ಈ ಕಾಯಿಯನ್ನ ರುಬ್ಬಿಟ್ಕೊಂಡಿರ್ತೀರಲ್ವಾ, ಅದನ್ನ ಸೇರ್ಸ್ಕೋಬೇಕು ಚೆನ್ನಾಗಿ. ಇಲ್ಲಿ ನೀವು ಹದವನ್ನ ತಪ್ಪಬಾರ್ದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಲ್ಲ ತುಂಬಾ ಕರ್ಗೋ ತನಕ ವೇಟ್ ಮಾಡ್ತಾರೆ. ಅಷ್ಟು ವೇಟ್ ಮಾಡಿದಾಗ ಅದು ಪಾಕ ಗಟ್ಟಿಯಾಗಿ ಬರುತ್ತೆ. ಗಟ್ಟಿ ಆದಾಗ ನಿಮ್ಗೆ ಕಜ್ಜಾಯ ಕೂಡ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಉಂಡೆ ಸ್ವಲ್ಪ ಇರುವಾಗ್ಲೇನೆ ಈ ಕಾಯಿನೆಲ್ಲ ಸೇರ್ಸ್ಕೊಳ್ಳಿ. ಕಾಯಿನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಉಳಿದ ಉಂಡೆ ಎಲ್ಲ ಕರಗ್ತಾ ಹೋಗುತ್ತೆ. ನೋಡಿ ಚೆನ್ನಾಗಿ ಕರ್ಸ್ಕೊಂತ ಹೋಗ್ಬೇಕು. ಕರಗತ್ತೆ ಆವಾಗ ನೋಡಿ. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಆ ಉಂಡೆ ಎಲ್ಲ ಬಿಟ್ಕೊಂಡ್ ಬಿಡತ್ತೆ. ನೀವು ಕಾಯಿ ಹಾಕೊಂಡೆ ಆ ಉಂಡೆ ಎಲ್ಲ ಬಿಡೋ ತನಕ ವೇಟ್ ಮಾಡ್ಬೇಕು. ಬರೀ ಬೆಲ್ಲದ ಪಾಕದಲ್ಲೇ ಆ ರೀತಿ ಯಾವತ್ತೂ ಟ್ರೈ ಮಾಡ್ಬೇಡಿ, ಗಟ್ಟಿಯಾಗಿ ಬರುತ್ತೆ ಕಜ್ಜಾಯ ಹಾಗೆ ಮಾಡಿದ್ರೆ. ನೋಡಿ ಇವಾಗ ಎಲ್ಲ ಮೆಲ್ಟ್ ಆಗ್ತಾ ಇದೆ. ಇವಾಗ ಫುಲ್ ಮೆಲ್ಟ್ ಆಗಿದೆ. ನೋಡಿ ಎಲ್ಲ ಮೆಲ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಅಕ್ಕಿ ಪುಡಿಯನ್ನ ಸೇರ್ಸ್ಕೋಬೇಕು. ಅಕ್ಕಿಯನ್ನ ನಾವು ಪೌಡರ್ ಮಾಡ್ಕೊಂಡಿದೀವಲ್ವಾ, ಅದನ್ನ ಸೇರ್ಸ್ಕೊಳ್ತಾ ಕೈ ಆಡಿಸ್ತಾನೆ ಇರ್ಬೇಕು, ಬಿಡ್ಬಾರ್ದು. ಇಲ್ಲಿ ಉಂಡೆ ಕಟ್ಕೊಂಡ್ ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಡ್ಕೊಂಡ್ರೆ ಕಜ್ಜಾಯ ಗಟ್ಟಿ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಬೆಲ್ಲ ಪಾಕ ಆಗೋ ತನಕ ವೇಟ್ ಮಾಡ್ತೀರಾ. ಹಾಗೆ ಮಾಡ್ಬೇಡಿ. ನೋಡಿ ಇಷ್ಟು ಆಗಿದ್ರೆ ಸಾಕು. ನೋಡಿ ಈ ತರ ಬಂದ್ರೆ ಸಾಕು. ಇಷ್ಟು ದಪ್ಪ ಆದ್ರೆ ಸಾಕು. ಈ ತರ ಬರ್ತಾ ಇದೆ ನೋಡಿ, ಹೀಗಾದ್ರೆ ಸಾಕು. ನೋಡಿ ಇವಾಗ ಆಗ್ತಾ ಇದೆ, ಅದು ಪಾಕ ರೆಡಿ ಆಗ್ತಿದೆ. ಇವಾಗ ಅದನ್ನ ಸ್ವಲ್ಪ ಸಣ್ಣ ಉಂಡೆಯನ್ನ ತಗೊಂಡು ನೀವು ಬಾಳೆಲೆ ಮೇಲೆ ಈ ತರ ಮಾಡ್ಕೊಳ್ಳಿ. ಅಮ್ಮ ಮಾಡಿ ತೋರಿಸ್ತಾ ಇದಾರೆ ನೋಡಿ, ಈ ತರ ಮಾಡ್ಕೊಳ್ಳಿ.
ಕೈಗೆ ಅಂಟುತ್ತೆ ಅನ್ನೋದಿದ್ರೆ ಸ್ವಲ್ಪ ಎಣ್ಣೆಯನ್ನ ಕೈಗೆ ಹಾಕೊಂಡು ನೀವು ಈ ತರ ಮಾಡ್ಕೊಳ್ಳಿ, ಅವಾಗ ಕೈಗೆ ಅಂಟಲ್ಲ ನಿಮ್ಗೆ. ಈ ತರ ಮಾಡ್ಕೊಳ್ಬೇಕು. ಇವಾಗ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನ ತಗೊಂಡು ಅದನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಇವಾಗ ಕಾದಿದೆ ಎಣ್ಣೆ ನೋಡಿ, ಈಗ ಕುದೀತಾ ಇದೆ. ಇವಾಗ ನೀವಿಲ್ಲಿ ಮಾಡಿರುವಂತಹ ಕಜ್ಜಾಯವನ್ನ ಹಾಕ್ತಾ ಹೋಗ್ಬೇಕು. ಹೀಗೆ ಮಾಡ್ಕೊಳ್ಳಿ ನೋಡಿ. ಹಾಕಿದ ತಕ್ಷಣ ಸ್ವಲ್ಪ ಅದನ್ನ ಟಚ್ ಮಾಡ್ತಾ ಇದ್ರೆ ಅವಾಗ ಅದು ಉಬ್ಕೊಂಡ್ ಬಿಡತ್ತೆ. ಸ್ವಲ್ಪ ಈ ತರ ಮಾಡ್ತಾ ಇರ್ಬೇಕು, ಅವಾಗ ಸ್ವಲ್ಪ ಉಬ್ಬತ್ತೆ, ಉಬ್ಬಿ ಬರತ್ತೆ. ಓಕೆ, ಇವಾಗ ಉಲ್ಟಾ ಮಾಡ್ಕೊಳ್ಳಿ ನೋಡಿ, ಚೆನ್ನಾಗಿ ಪೂರಿ ತರ ಉಬ್ಬಿ ಬರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಕಾಯಿಸ್ಕೊಳ್ಳಿ. ಮೀಡಿಯಂ ಉರಿಯಲ್ಲೇ ಕಾಯಿಸ್ಕೋಬೇಕು, ಬೆಂಕಿ ಜಾಸ್ತಿ ಇಟ್ಕೋಬಾರ್ದು, ಉರಿಯನ್ನ ಜಾಸ್ತಿ ಮಾಡ್ಕೋಬೇಡಿ, ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಇವಾಗ ನೋಡಿ ಆಗಿದೆ. ಇಷ್ಟು ಆಯ್ತಂದ್ರೆ ಸಾಕು. ನೋಡಿ, ಅದು ಉಗುರ ಮೇಲ್ಗಡೆ ಬರ್ತಾ ಇರುವಾಗ್ಲೇ ನೀವು ಈ ತರ ಮಾಡ್ಬೇಕು, ಅವಾಗ ಚೆನ್ನಾಗಿ ಉಪ್ಕೊಂಡ್ ಬರುತ್ತೆ. ಹೀಗೆ ಎಲ್ಲ ಕಜ್ಜಾಯನ ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ. ಎಲ್ಲ ಮಾಡಿ ಇಟ್ಕೊಂಡೆ ನೋಡಿ. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ, ಎಲ್ಲೂ ಗಟ್ಟಿ ಆಗಿಲ್ಲ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಸ್ವೀಟು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ನಿಮ್ಗೂ ಹೇಗ್ ಬಂತಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನ್ ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ತೀನೋ ಅದು ನಿಮ್ಗೆ ಬಂದು ತಲುಪುತ್ತೆ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದ. ಇನ್ನೊಂದು ವಿಡಿಯೋದ ಜೊತೆಗೆ ನಾನ್ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.